ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಆಗಿದೆ, ಬಿಕಾಸ್ ನಾನು ಗಟ್ಟಿಗೆ ಮಾಡಬೇಕಾಗಿತ್ತು. ಗಟ್ಟಿಯಾಗಿ ಮಾಡಿದ್ರೆ ಮತ್ತೆ ದಾದ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ ಅವರು. ಡಿಪ್ರೆಷನ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ ಅಲ್ವಾ. ಸೊ ಸಂಡೇ ಇವತ್ತು ಆಚೆ ಹೋಗಿ ಏನು ತಿನ್ನೋಕ್ಕಾಗಲ್ಲ. ಸೊ ಎಲ್ಲ ಕಡೆ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಅದಕ್ಕೆ ನಾನೇ ಇವಾಗ ಮನೆಯಲ್ಲಿ ಖುದ್ದಾಗಿ ಸೊ ಬೇಳೆ ಸಾಂಬಾರು ಮಾಡೋಣ ಅಂತ ಅನ್ಕೊಂತೀನಿ. ಸೊ ನೋಡಿ, ಆಲ್ರೆಡಿ ಬಂದ್ಬಿಟ್ಟು ಬೇಳೆ ಬೇಯ್ತಿದೆ ಅವರು. ಸೊ ಆಲ್ರೆಡಿ ನಾನು ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅವರು. ಸೊ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕ್ತಿದ್ದೀನಿ ಅವರು. ಸೊ ನಾನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅವರು, ಸಾಸಿವೆ ಮತ್ತು ಜೀರಿಗೆ. ಮೆಣಸಿನಕಾಯಿ ಹಾಕಿದ್ದೀನಿ. ಸೊ ಅದಾದ ನೆಕ್ಸ್ಟ್ ಬೆಳ್ಳುಳ್ಳಿ. ಸೊ ನಾನು ಸ್ವಲ್ಪ ಸೋಂಬೇರಿ ಆಗಿದೆ ಅಂದರೆ ಬಿಟ್ಟು ಸ್ವಲ್ಪ ಕಷ್ಟ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಏನು ಮಾಡಿದ್ದೀನಿ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ ಅವರು. ಸೊ ಇವಾಗ ಇದನ್ನು ಹಾಕಿ ಫ್ರೈ ಮಾಡೋದು. ಎಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಒಂದು ನಿಮಿಷ ನೋಡಿ ಈರುಳ್ಳಿನ ಈ ಥರ ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕು. ಸೊ ಇದನ್ನು ಫುಲ್ಲು ಇದು ಒಂದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಆಗಿ ನಾವು ಈ ಥರ ಕಂದು ಬಣ್ಣ ಬರೋವರೆಗೂ ಈ ಥರ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಅದು ನೋಡಿ ಈ ಥರ ಫ್ರೈ ಆಗ್ತಾನೆ ಇದೆ. ಸೊ ಇದು ನೋಡಿ ಆ ಹಸಿ ಸ್ಮೆಲ್ಲೆಲ್ಲ ಫುಲ್ಲು ಕೊಟ್ಟು ಆಚೆ ಹೋಗಬೇಕು. ಸೊ ಹಸಿ ಸ್ಮೆಲ್ ಆಚೆ ಹೋದ್ಮೇಲೆ ನಿಮಗೊಂದು ಕಂದು ಬಣ್ಣ ಆಗಿ ಬರುತ್ತೆ ಅದು ಅಂತದೆ. ಒಬ್ಬೊಬ್ಬರು ಅರಿಶಿನ ಪುಡಿ ಹಾಕೊಂತಾರೆ. ಸೊ ನಾನು ಪ್ರಿಫರೆನ್ಸ್ ಮಾಡೋದು ಬಂದು ಅರಿಶಿನ. ಸೊ ನೋಡಿ ಅರಿಶಿನ ಪುಡಿ ಹಾಕಿ ಲೈಟಾಗಿ ಇವಾಗ ತಿರುಗಿಸಿದ್ದೀನಿ ನಾವು. ಏನು ಬೇರೆ ಹೊರಗೆ ಇಷ್ಟ ಆಗಿರೋದು ಒಂದು ಸ್ವಲ್ಪ ಬೇಕಾಗಿತ್ತು ಬಟ್ ಗೊತ್ತಲ್ಲ. ಬಟ್ ಬೆಂದಿದ್ದು ಆಲ್ಮೋಸ್ಟ್ ಒಂದು 95% ಬೆಂದಿರೋದು. 95% ಬೆಂದ ಮೇಲೆ ಚೆನ್ನಾಗಿರ್ತದೆ. ಸೊ ಇದಕ್ಕೆ ಸ್ವಲ್ಪ ಇವಾಗ ಸೊ ಇವಾಗ ಗ್ಲಾಸ್ ಬಂದ್ಬಿಟ್ಟು ಒಂದು ಗ್ಲಾಸ್. ಸೊ ಒಂದು ಗ್ಲಾಸ್ ಬಂದ್ಬಿಟ್ಟು ಫುಲ್ ಇವಾಗ ನೀರು ಸರಿ ಬೇಕಾದ್ರೆ ನೀವು ಕಾಲು ಪುಡಿ ಹಾಕೊಂಡು ಸೊ ಆ ಥರ. ಸೊ ಇದನ್ನು ನೀರು ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಇವಾಗ ಇದಕ್ಕೆ ನಾವು ಕಾಲು ಪುಡಿನೂ ಹಾಕ್ತಾ ಇರೋದು. ಸೊ ನನಗೆ ಯಾವ ಥರ ಬೇಕು ಆ ಥರ ಅದು. ಸೊ ಇವಾಗ ಆಯಿತು. ಸೊ ಇವಾಗಿನ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು. ಇವಾಗ ಟೇಸ್ಟ್ ಮಾಡ್ತೀನಿ ಹೆಂಗಿದೇನು ಅಂತ. ಸೂಪರ್ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಬಿಕಾಸ್ ಅನ್ನಕ್ಕೆ ಉಪ್ಪು ಹಾಕಿದ್ರೆ ಸಾಂಬಾರು ಜಾಸ್ತಿ ಉಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಲಾಸ್ಟಲ್ಲಿ ನಾನು ಹಾಕೊತೀನಿ ಅವರು.